ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ಇವತ್ತು ಒಬ್ಬಟ್ಟು ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ಹಲಸಲೆ ಹಣ್ಣು ಮತ್ತು ಹಲಸಲೆ ಹಣ್ಣಿನ ಬೀಜನ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಸ್ವಲ್ಪ ನಾನು ಬೆಲ್ಲದ ಪಾನಕ ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನ ಕರಗಿಸ್ಕೊಂಡಿದ್ದೆ, ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. 2 ಏಲಕ್ಕಿ ಮತ್ತು 1 ಕಪ್ಪಷ್ಟು ಅವಲಕ್ಕಿನೂ ಕೂಡ ಸೇರಿಸ್ಕೊಂಡು ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇದನ್ನು ಎಲ್ಲೂ ಈ ಥರ ಮಾಡೋದನ್ನು ನೋಡಿಲ್ಲ. ನಾನು ಈ ಥರ ಒಬ್ಬಟ್ಟಾಗಲಿ ಏನು ಮಾಡೋದನ್ನು ಆ ಥರ ನೋಡಲಿಲ್ಲ, ಯಾರ ಹತ್ರನೂ ಕೇಳಲಿಲ್ಲ. ನಿನ್ನೆ ನಾನೊಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದೆ. ಹಲಸಲೆ ಹಣ್ಣು ಬೀಜನ ಬೇಯಿಸ್ಕೊಂಡು ಅದನ್ನು ವಿಡಿಯೋ ನಾನು ಹಾಕಿದ್ದೀನಿ ಆಲ್ರೆಡಿ. ಸಖತ್ತಾಗಿತ್ತು ಟೇಸ್ಟು. ಹಲಸಲೆ ಹಣ್ಣು ಮತ್ತು ಹಲಸಲೆ ಹಣ್ಣು ಬೀಜ ಇಟ್ಟು ಬೇರೆ ಏನಾದ್ರೂ ಅಡುಗೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮಾಡಿದ್ದು. ನಾನು ಶಾರ್ಟ್ಕಟ್ಟಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲನೂ. ಇದನ್ನು ನೀಟಾಗಿ ನಾನು ಯಾವ ಥರ ಮಾಡಿದೆ ಅಂತೇಳಿ ನಾಳೆ ನಿಮಗೆ ದೊಡ್ಡ ವಿಡಿಯೋಲ್ಲಿ ಸಿಗುತ್ತೆ. ಸಖತ್ತಾಗಿತ್ತು. ನೀವು